ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 8ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಪರಿಮಾಣಗಳ ಹೋಲಿಕೆ ಅನ್ನುವಂಥ ಪಾಠದ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಪ್ರಶ್ನೆ ಹೇಗಿದೆ ನೋಡಿ. ಒಬ್ಬ ಅಂಗಡಿಯವನು 80 ವಸ್ತುಗಳನ್ನು 2400 ರೂಪಾಯಿಗೆ ಖರೀದಿಸಿದನು ಮತ್ತು ಅವುಗಳನ್ನು 16% ಲಾಭದೊಂದಿಗೆ ಮಾರಾಟ ಮಾಡಿದನು. ಪ್ರತಿಯೊಂದು ವಸ್ತುವಿನ ಮಾರಾಟ ಬೆಲೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ನಾವಿಲ್ಲಿ ದತ್ತಾಂಶಗಳನ್ನ ಏನೇನು ಕೊಟ್ಟಿದ್ದಾರೆ ಅದನ್ನ ನಾವು ಬರ್ಕೋಬೇಕಾಗಿದೆ. ಇಲ್ಲ ನೋಡಿ, ಅಂಗಡಿಯವನು ಒಟ್ಟು ಎಷ್ಟು ವಸ್ತುಗಳಿದಾವೆ? 80 ವಸ್ತುಗಳಿದಾವೆ, ಹೌದಾ? ಅವುಗಳ ಒಂದು ಖರೀದಿಸಿದ ಬೆಲೆ ಎಷ್ಟಾಗ್ತಾ ಇದೆ ಅಂದ್ರೆ 2400 ರೂಪಾಯಿ. 2400 ರೂಪಾಯಿ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ನೋಡಿ, ಅಲ್ಲಿ ಅವ್ರು ಏನ್ ಕೇಳ್ತಾ ಇದ್ದಾರೆ? ಪ್ರತಿಯೊಂದು ವಸ್ತು ಅಂದ್ರೆ ಒಂದು ವಸ್ತುವಿನ ಮಾರಾಟ ಬೆಲೆ ಎಷ್ಟಾಗ್ತಾ ಇದೆ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ಇವುಗಳನ್ನ ನಾವು ಯಾವ ರೀತಿಯಾಗಿ ಮಾಡ್ಬೋದು ಅಂದಾಗ, ಮೊದಲನೇದಾಗಿ ಇದು ಏನಾಗ್ತಾ ಇದೆ ಅಂದಾಗ ಖರೀದಿಸಿದ ಬೆಲೆ ಅಂದ್ರೆ ಅಸಲು ಬೆಲೆ ಅಥವಾ ಕೊಂಡ ಬೆಲೆ ಅಂತೇಳಿ ನಾವು ಬರ್ಕೊಳ್ತಾ ಇದೀವಿ. ಕೊಂಡ ಬೆಲೆ ನೋಡಿ, ಕೊಂಡ ಬೆಲೆ ಎಷ್ಟು? 2400 ರೂಪಾಯಿ. ಎಷ್ಟಾಗ್ತಾ ಇದೆ? ಒಟ್ಟು 80 ವಸ್ತುಗಳನ್ನು ಕೊಂಡ ಬೆಲೆ ಎಷ್ಟು? 2400 ರೂಪಾಯಿ ಆಯ್ತು. ಅವನಿಗೆ ಏನಾಗಿದೆ ಅಂದ್ರೆ 16% ಲಾಭವಾಗಿದೆ. ಆದ್ದರಿಂದ ಲಾಭ (16%). ಹಾಗಾದ್ರೆ ಮೊದಲನೇದಾಗಿ ನಾವೇನ್ ಮಾಡ್ಬೇಕಂದ್ರೆ ಮಾರಿದ ಬೆಲೆಯನ್ನ ಕಂಡುಹಿಡಿಯೋಣ. ಮಾರಿದ ಬೆಲೆ ಎಷ್ಟು? ನೋಡಿ, ಇದು ಒಟ್ಟು 80 ವಸ್ತುಗಳ ಲೆಕ್ಕವನ್ನು ಮಾಡುತ್ತಿದ್ದೇವೆ. ಇದನ್ನ ಕಂಡಿಡಿದ ಮೇಲೆ ನಾವ್ ಏನ್ ಮಾಡೋಣ? ಒಂದು ವಸ್ತುವಿನ ಮಾರಾಟ ಬೆಲೆ ಎಷ್ಟು ಅನ್ನೋದನ್ನ ಕಂಡುಹಿಡಿಯೋಣ. ಈಗ ನೋಡಿ, ಶೇಕಡಾ ಲಾಭ ಇದೇನಂದ್ರೆ ಲಾಭ ಅಷ್ಟ ಅಲ್ಲ, ಶೇಕಡಾ ಲಾಭ ಕೊಂಡ ಬೆಲೆ ಕೊಟ್ಟಾಗ ಮಾರಿದ ಬೆಲೆ ಕಂಡುಹಿಡಿಯುವಂತ ಸೂತ್ರ ನಮ್ಗೆ ಗೊತ್ತಿರ್ಬೇಕು. ಅಲ್ಲಿ ಏನಂದ್ರೆ ನೋಡಿ, ಮಾರಿದ ಬೆಲೆ ಶೇಕಡಾ ಲಾಭ, ಹೌದಾ? 100 ಪ್ಲಸ್ ಶೇಕಡಾ ಲಾಭ, 100 ಪ್ಲಸ್ ಶೇಕಡಾ ಲಾಭ ಭಾಗಾಕಾರ 100 ಗುಣಾಕಾರ ಕೊಂಡ ಬೆಲೆ. ನೋಡಿ, ಮಾರಿದ ಬೆಲೆ 100 ಪ್ಲಸ್ ಶೇಕಡಾ ಲಾಭ ಗುಣಾಕಾರ ಕೊಂಡ ಬೆಲೆ ಭಾಗಾಕಾರ 100. ಈ ಸೂತ್ರವನ್ನು ಬಳಸಿ ನಾವು ಏನ್ ಮಾಡಬೇಕಾಗಿದೆ? ಮಾರಿದ ಬೆಲೆ ಕಂಡುಹಿಡಿಯಬೇಕಾಗಿದೆ. ಬರ್ಕೊಳ್ತಾ ಇದ್ದೀನಿ ನೋಡಿ. 100 ಪ್ಲಸ್ ಶೇಕಡಾ ಲಾಭ ಎಷ್ಟಿದೆ? 16. ಇಲ್ಲಿ ಗುಣಾಕಾರ ಕೊಂಡ ಬೆಲೆ ಅಂದ್ರೆ ಕೊಂಡ ಬೆಲೆ ಎಷ್ಟು ಕೊಟ್ಟಿದ್ರೆ? 2400 ಭಾಗಾಕಾರ 100. ಹೌದಾ? ಈಗ ನೋಡಿ, ಇಲ್ಲಿ 2 0, ಇಲ್ಲಿ 2 0, ಇವು 2 0 ಕ್ಯಾನ್ಸಲ್ ಆಯ್ತು. 100ಕ್ಕೆ 16 ಕೂಡಿಸಿದಾಗ ಎಷ್ಟಾಗ್ತಾ ಇದೆ? 116 ಗುಣಾಕಾರ 24. ಅರ್ಥ ಆಯ್ತಾ? ಈಗ ಇವನ್ 2 ಗುಣಿಸಿದಾಗ ನಮ್ಗೆ ಏನ್ ಸಿಗ್ತಾ ಇದೆ? ಮಾರಿದ ಬೆಲೆ ಸಿಗ್ತಾ ಇದೆ. ಬರೆಯೋಣ, ಗುಣಿಸೋಣ ಮೊದಲು. 116 ಗುಣಾಕಾರ 24. 4ರಿಂದ ಗುಣಿಸೋಣ. 4 ಆರ್ಲೆ 24, 4 1 4, 4ಕ್ಕೆ 2 ಕೂಡಿಸಿದಾಗ 6, 4 1 4 ಪ್ಲಸ್ 2 ಆರ್ಲೆ 12, ಕೈಲ 1, 2 1 2, 2ಕ್ಕೆ 1 ಕೂಡಿಸಿದಾಗ 3, 2 1 2. ಹೌದಾ? 4, 6ಕ್ಕೆ 2 ಕೂಡಿಸಿದಾಗ 8, 4ಕ್ಕೆ 3 ಕೂಡಿಸಿದಾಗ 7. ಹಾಗಾದ್ರೆ 2ಕ್ಕೆ 2. ಹಾಗಾದ್ರೆ ಇಲ್ಲಿ 2784 ರೂಪಾಯಿ ಆಯ್ತು. ಹಾಗಾದ್ರೆ ಈ 2784 ರೂಪಾಯಿ ಏನಂತಂದಾಗ ಮಾರಿದ ಬೆಲೆ. ಹೌದಾ? ನಾವೀಗ ಏನ್ ಕಂಡಿರ್ತೀವಿ? ಮಾರಿದ ಬೆಲೆಯನ್ನ ಕಂಡಿರ್ತೀವಿ. ಈಗ ನೋಡಿ, ನಮಗೆ ಏನ್ ಬೇಕಾಗಿದೆ? ಪ್ರತಿಯೊಂದು ವಸ್ತುವಿನ ಮಾರಾಟ ಬೆಲೆ. ಹಾಗಾದ್ರೆ ಈ ಮಾರಿದ ಬೆಲೆ ಎಷ್ಟು ವಸ್ತುಗಳಂದ್ರೆ 80 ವಸ್ತುಗಳದು. ನಮಗೆ ಬೇಕಾಗಿರೋದು ಒಂದು ವಸ್ತು ಎಂದು. ಹಾಗಾದ್ರೆ 80 ವಸ್ತುಗಳ
ಮಾರಿದ ಬೆಲೆ ಎಷ್ಟಾಯ್ತು? 2784 ರೂಪಾಯಿ. ಹಾಗಾದ್ರೆ ಒಂದು ವಸ್ತುವಿನ ಮಾರಾಟ ಬೆಲೆ ಎಷ್ಟಂದ್ರೆ ಇದನ್ನ ಇದರಲ್ಲೇ ಭಾಗಾಕಾರ ಮಾಡಬೇಕು. ನೋಡಿ, 2784 ಭಾಗಾಕಾರ 80. ನೋಡಿ, ಇಲ್ಲಿ 8 ಮತ್ತು 4 ಇದೆ ಅಂದ್ರೆ 4ರಿಂದ ಭಾಗ ಹೋಗ್ತಾ ಇದೆ. 4 ಎರಡಲೇ 0 0. 4ರ ಮಧ್ಯೆಯಲ್ಲಿ 27 ಇಲ್ಲ. ಹಾಗಾದ್ರೆ ನೋಡಿ, 4 ಆರ್ಲೆ 24, 4 7 28 ಆಗ್ತಾ ಇದೆ. ಅದಕ್ಕಾಗಿ 4 ಆರ್ಲೆ 24, 3 ಉಳಿತು 38 ಆಯ್ತು. 4 9 36, 4 9 36, 2 ಉಳಿತು 24 ಆಗ್ತದೆ. 4 ಆರ್ಲೆ, ಹೌದಾ? ನೋಡಿ, ಇಲ್ಲಿಯೂ ಸಮಸಂಖ್ಯೆ ಇದೆ, ಇಲ್ಲಿಯೂ ಸಮಸಂಖ್ಯೆ ಇದೆ. ಆಮೇಲೆ ಇಲ್ಲಿಯೂ ಕೂಡ ಏನಿದೆ? 96 ಇದೆ. 96 ಕೂಡ ಯಾವ್ದ್ರಿಂದ ಭಾಗ ಹೋಗ್ತಾ ಇದೆ? 4ರಿಂದ ಭಾಗ ಹೋಗ್ತಾ ಇದೆ. ಇದು 4ರಿಂದ ಭಾಗ ಹೋಗ್ತಾ ಇದೆ. 4 ಒಂದ್ಲೆ 4, 6ರಲ್ಲಿ 4ನ ಕಾದಾಗ 2 ಉಳಿತು 29 ಆಗ್ತಾ ಇದೆ. 4 7 28, 1 ಉಳಿತು 16 ಆಯ್ತು. 4 4ಲೆ, ಆಮೇಲೆ 4 5ಲೆ 174ನ 5ರಲ್ಲಿ ಭಾಗಿಸೋಣ. 5 ಒಂದ್ಲೆ 5 3ಲೆ 15, 17ರಲ್ಲಿ 15 ಕಾದಾಗ 2 ಉಳಿತು 24 ಆಯ್ತು. 5 4ಲೆ ಎಷ್ಟಾಗ್ತದೆ? 20. 5 4ಲೆ 20 ಆಯ್ತು. ಆಮೇಲೆ ಅಲ್ಲಿ ಏನು ಉಳಿತಾ ಇದೆ? 4 ಉಳಿತಾ ಇದೆ. 24ರಲ್ಲಿ 20ನ ಕಾದಾಗ 4 ಉಳಿತು, ಪಾಯಿಂಟ್ ಕೊಟ್ಟಾಗ 40 ಆಯ್ತು. 5 8ಲೆ 40. ಹಾಗಾದ್ರೆ ನಮಗೆ ಇಲ್ಲಿ ಎಷ್ಟು ಬಂತು? ಒಂದು ವಸ್ತುವಿನ ಮಾರಿದ ಬೆಲೆ ಈಕ್ವಲ್ ಟು 34.8 ರೂಪಾಯಿ. ನೋಡಿ, ಎಷ್ಟು ಬಂತು? 34.8 ರೂಪಾಯಿ. ನೋಡಿ, 80 ವಸ್ತುಗಳನ್ನ ಮಾರಿದ ಬೆಲೆ 2784 ರೂಪಾಯಿ ಆದ್ರೆ ಒಂದು ವಸ್ತುವಿನ ಮಾರಿದ ಬೆಲೆ ಎಷ್ಟಾಗ್ತಾ ಇದೆ? 34.8 ರೂಪಾಯಿ ಅಂತೇಳಿ ಈ ರೀತಿಯಾಗಿ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.